ಆತ್ಮೀಯ ವಿದ್ಯಾರ್ಥಿಗಳೇ, ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದೊಳಗೆ ಭಿನ್ನ ರಾಶಿಗಳ ಹೋಲಿಕೆ. ಇಲ್ಲಿ ಹೋಲಿಕೆ ಅಂದ್ರೆ ಏನು? ಯಾವ ಭಿನ್ನ ರಾಶಿ ಚಿಕ್ಕದು, ಯಾವುದು ದೊಡ್ಡದು, ಅಥವಾ ಕೊಟ್ಟಂತ ಭಿನ್ನ ರಾಶಿ ಸಮ ಅದಾವೇನು? ಭಿನ್ನ ರಾಶಿಗಳ ಹೋಲಿಕೆಯನ್ನು ಮಾಡುವಾಗ ಇಲ್ಲಿ ಎರಡು ರೀತಿ ಇರಬಹುದು. ಒಂದು ಛೇದಗಳನ್ನ ಸಮ ಕೊಟ್ಟಿರಬಹುದು, ಅಥವಾ ಅಂಶಗಳನ್ನಾದ್ರೂ ಸಮ ಕೊಟ್ಟಿರಬಹುದು. ಫಸ್ಟ್ ಒನ್ ನೋಡ್ರಿ, ಭಿನ್ನ ರಾಶಿಯ ಕೊಟ್ಟಂತ ಭಿನ್ನ ರಾಶಿಯ ಛೇದಗಳು ಸಮವಿದ್ದಾಗ ನೋಡ್ರಿ, 3ನೇಯ 5, 3ನೇಯ 8, ಇಲ್ಲಿ ಛೇದ 3 ಐತಿ, ಇಲ್ಲಿಯೂ ಛೇದ 3 ಐತಿ. ಅದಕ್ಕೆ ಛೇದಗಳು ಸಮ ಇದ್ದಾಗ, ಎರಡು ಕೊಟ್ಟಂತ ಎರಡು ಭಿನ್ನರಾಶಿಯ ಛೇದಗಳು ಸಮ ಇದ್ದು ಅಂತಂದ್ರೆ ಅಂಶದೊಳಗ ಯಾವ ಭಿನ್ನರಾಶಿಯ ಒಂದು ಅಂಕಿ ದೊಡ್ಡದೈತಿ ಆ ಒಂದು ಭಿನ್ನರಾಶಿ ದೊಡ್ಡದಾಗ್ತೈತಿ. ನೆನ್ಪಿಡ್ರಿ, ಛೇದಗಳು ಸಮವಿದ್ದಾಗ, ಭಿನ್ನರಾಶಿಯ ಛೇದಗಳು ಸಮ ಇತ್ತಪ್ಪ ಅಂದ್ರ ಅಂಶದೊಳಗ ಯಾವ ಅಂಕಿ ದೊಡ್ಡದೈತಿ ಅದ ಭಿನ್ನರಾಶಿ ದೊಡ್ಡದ, ಯಾವ ಅಂಕಿ ಚಿಕ್ಕದೈತಿ ಅದ ಭಿನ್ನರಾಶಿ ಚಿಕ್ಕದು. ಈಗ ನೋಡ್ರಿ, 3 3, ಇಲ್ಲಿ ಛೇದ 3, ಇಲ್ಲಿ ಛೇದ 3. ಈಗ ಕೊಟ್ಟಂತ ಭಿನ್ನರಾಶಿ ಛೇದ ಸಮ ಐತಿ, ಅವಾಗ ನಾವ್ ಎಲ್ಲಿ ನೋಡ್ಬೇಕೀಗ? ಅಂಶ ನೋಡ್ಕೊಳ್ಬೇಕು. ಅಂಶದೊಳಗ ಯಾವ್ದು ದೊಡ್ಡದೈತಿ ಅದು ದೊಡ್ಡದ, ಯಾವ್ದು ಚಿಕ್ಕದೈತಿ ಅದು ಚಿಕ್ಕದ. ಅಂದ್ರ ಛೇದ ಸಮವಿದ್ದಾಗ ಅಂಶದೊಳಗ ಅಲ್ಲಿ ಅಂಕಿಗಳು ಜಾಸ್ತಿ ಆದಂಗ ಹೋದಂಗ ಅಥವಾ ಸಂಖ್ಯೆ ದೊಡ್ಡದಾದಂಗ ಆ ಭಿನ್ನರಾಶಿಯ ಬೆಲೆ ದೊಡ್ಡದಾಕೋತ ಹೋಗ್ತದೆ. ಸಿಂಪಲ್ ನೆನಪಿಡ್ರಿ, ಛೇದ ಸಮ ಇತ್ತಂದ್ರ ಅಂಶದೊಳಗೆ ಯಾವ್ದು ದೊಡ್ಡದೈತಿ ಅದ ದೊಡ್ಡದ, ಯಾವ ಚಿಕ್ಕದೈತಿ ಅದ ಚಿಕ್ಕದ. ಈ ಹಂಗಾರ ದೊಡ್ಡದ ಯಾವ್ದೀಗ? 3ನೇಯ 8. ಮುಂದಿನ ಭಿನ್ನರಾಶಿ ನೋಡ್ರಿ, 9ನೇಯ 10, 9ನೇಯ 6. ಇಲ್ಲಿ ನೋಡ್ರಿ, ಛೇದ ಸಮ ಇದಾವ. ನಿಮ್ಗೆ ಹೇಳಿದ್ ನಾನೀಗ ಏನ, ಛೇದಗಳು ಸಮವಿದ್ದಾಗ ನಾವ್ ಎಲ್ಲಿ ನೋಡ್ಬೇಕು? ಮೇಲೆ ನೋಡ್ಬೇಕು. ಛೇದಗಳು ಸಮವಿದ್ದಾಗ ಅಂಶ ನೋಡ್ಕೋಬೇಕು. ಅಂಶದೊಳಗ ಯಾವ ಭಿನ್ನರಾಶಿಯ ಒಂದು ಅಂಶ ದೊಡ್ಡದೈತಿ ಅದ ಭಿನ್ನರಾಶಿ ದೊಡ್ಡದಾಗ್ತೈತಿ. ಈಗ ದೊಡ್ಡದು ಯಾವ್ದಲ್ಲಿ ನೋಡ್ರಿ, 9ನೇಯ 10, 9ನೇಯ 6. ಛೇದಗಳು ಸಮ ಇದಾವು, ಅಂಶದೊಳಗೆ ಯಾವ್ದು ದೊಡ್ಡದೈತಿ ಅದ ಭಿನ್ನರಾಶಿ ದೊಡ್ಡದ. ಈಗ 9ನೇಯ 10 ಇದು ದೊಡ್ಡ ಭಿನ್ನರಾಶಿ. ಈಗ ನೀವೇ ಹೇಳಿದ್ರಿ, ಸಿ 2ನೇಯ 7, ಆಮೇಲೆ 2ನೇಯ 1. ನೀವು ಅದಕ್ಕೆ ಮಾರ್ಕ್ ಮಾಡ್ಕೊಡ್ರಿ. ನೆಕ್ಸ್ಟ್, ಈಗ ಇಲ್ಲಿ ಛೇದಗಳು ಸಮವಿದ್ದು ಮುಗೀತು. ಈಗ ಭಿನ್ನರಾಶಿಯ ಅಂಶಗಳು ಸಮವಿದ್ದಾಗ ಈಗ ನೋಡ್ರಿ, 3ನೇಯ 8, 5ನೇಯ 8 ನೋಡ್ಕೋಬೇಕೀಗ. ಕೊಟ್ಟಂತ ಭಿನ್ನರಾಶಿಯೊಳಗೆ ಏನು ಸಮಾಧಾನ ನೋಡ್ಕೋಬೇಕು? ಅಂಶಗಳು ಸಮ ಇದಾವ. ಎರಡೂ ಭಿನ್ನರಾಶಿಯಲ್ಲಿ ಅಂಶಗಳು 8 8. ಅಂಶಗಳು ಸಮವಿದ್ದಾಗ ಇಲ್ಲಿ ಛೇದ ಒಳಗ ಏನಾಗ್ತಂದ್ರ ಯಾವ ಒಂದು ಭಿನ್ನರಾಶಿಯ ಛೇದ ದೊಡ್ಡದಾಕೋತ ಹೋಗ್ತದಲ್ಲ ಅಂಶ ಸಮವಿದ್ದಾಗ, ಇಲ್ಲಿ ಛೇದ ದೊಡ್ಡದಾದಂಗ ಅದ್ರ ಬೆಲೆ ಸಣ್ಣದಾಕೋಂತ ಬರ್ತೈತಿ. ನೆನಪಿಡ್ರಿ, ಅಂಶಗಳು ಸಮವಿದ್ದಾಗ ಛೇದದೊಳಗ ಯಾವ ಭಿನ್ನರಾಶಿಯ ಬೆಲೆ ಸಣ್ಣದಿರ್ತೈತಿ ಅದ್ರ ಬೆಲೆ ಜಾಸ್ತಿ ಆಗ್ತೈತಿ. ಅಂದ್ರೆ ಎದ್ರ ಬೆಲೆ ಜಾಸ್ತಿ ಇರ್ತೈತಿ ಅದ್ರ ಬೆಲೆ ಕಡಿಮೆ ಆಗ್ತೈತಿ. ನಿಮಗೆ ನೆನಪುಳಂಗೆ ಹೇಳ್ಬೇಕಂದ್ರ, ಮೇಲ್ಗಡೆ ಸಮ ಇದ್ದಾಗ, ಮೇಲೆ ಸಮವಿದ್ದಾಗ ಅಂದ್ರ ಅಂಶ ಸಮವಿದ್ದಾಗ ನಾವು ಕೆಳಗೆ ನೋಡ್ಬೇಕು. ಕೆಳಗೆ ನೋಡುವ ಹೆಂಗ? ಇಲ್ಲಿ ಕೆಳಗೆ ನೋಡ್ಬೇಕಾದ್ರೆ ಇಲ್ಲಿ ಯಾವ್ದು ಕಡಿಮೆ ಐತಿ ಅದು ಹೆಚ್ಚಾಗ್ತೈತಿ, ಯಾವ್ದು ಹೆಚ್ಚೈತಿ ಅದು ಕಡಿಮೆ ಆಗ್ತೈತಿ. ಅದು ಉಲ್ಟಾ ಹೇಳುದು. ಈಗ ಯಾವ ಭಿನ್ನರಾಶಿಯ ಅಂಶ ಒಂದೇ ಇರ್ತಾವು ಅವಾಗ ನಾವು ಛೇದ ನೋಡ್ಕೋಬೇಕು. ಛೇದದೊಳಗ ಸಣ್ಣ ಸಂಖ್ಯೆ ಇದ್ದಿದ್ದ ದೊಡ್ಡದಾಗ್ತೈತಿ, ಆಮೇಲೆ ದೊಡ್ಡದಿದ್ದ ಸಣ್ಣದಾಗ್ತೈತಿ. ಅಂದ್ರ ಛೇದ ದೊಡ್ಡದಾದಂಗ ಆ ಭಿನ್ನರಾಶಿ ಬೆಲೆ ಕಡಿಮೆ ಆಗ್ತೈತಿ. ಇಲ್ಲಿ ನೋಡ್ರಿ, ಇದ್ರೊಳಗ ಛೇದಲ್ಲಿ 3 ಐತಿ, ಇಲ್ಲಿ ಛೇದ 5 ಐತಿ. ಈ ದೊಡ್ಡದ ಸಂಖ್ಯೆ ಐತಿ ಅಂದ್ರ ಇದ್ರ ಬೆಲೆ ಕಡಿಮೆ ಆಗ್ತೈತಿ, ಇದು ಕಡಿಮೆ ಐತಿ ಅಂದ್ರೆ ಇದು ಹೆಚ್ಚಾಗ್ತೈತಿ. ಅಂಶಗಳು ಸಮವಿದ್ದಾಗ ನಾವು ಕೆಳಗಡೆ ಛೇದ ನೋಡ್ತೇವು, ಅವಾಗ ಛೇದದೊಳಗೆ ಯಾವ್ದು ಸಣ್ಣದೈತಿ ಅದು ದೊಡ್ಡದಾಗ್ತೈತಿ, ಯಾವ್ದು ದೊಡ್ಡದೈತಿ ಅದು ಸಣ್ಣದಾಗ್ತೈತಿ. ಅಂದ್ರೆ ಈಗ ದೊಡ್ಡ ಸಂಖ್ಯೆ ಯಾವ್ದು? 3ನೇಯ 8. ಇದರಲ್ಲಿ ನೋಡ್ರಿ, 9ನೇಯ 6, 4ನೇಯ 6 ಅಂಶಗಳು ಸಮ ಇದಾವು. ಅಂದ್ರ ಅಂಶ ಸಮ ಇದ್ದಾಗ ಛೇದ ನೋಡ್ಕೋಬೇಕು. ಛೇದದೊಳಗ ಯಾವ ಅಂಕಿ ದೊಡ್ಡದೈತಿ ಅದ್ರ ಬೆಲೆ ಕಡಿಮೆ ಆಗ್ತೈತಿ, ಯಾವ ಅಂಕಿ ಕಡಿಮೆ ಐತಿ ಅದ್ರ ಬೆಲೆ ಹೆಚ್ಚಾಗ್ತೈತಿ. ಅಂದ್ರೆ ಈಗ ಇದು ಕಡಿಮೆ ಐತಿ ಅಂದ್ರ ಇದ್ರ ಬೆಲೆ ಜಾಸ್ತಿ ಇರ್ತೈತಿ. ಅಂದ್ರೆ ದೊಡ್ಡದು ಯಾವ್ದ? 4ನೇಯ 6. ಸಿ ಒಂದು ಭಿನ್ನರಾಶಿಯನ್ನ ನೀವು ಅದಕ್ಕೆ ಸಣ್ಣದು ಅಥವಾ ದೊಡ್ಡದನ್ನ ಗುರ್ತ ಇಡ್ರಿ. ಧನ್ಯವಾದಗಳು.